ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನು ಕೋರಲು ಇಚ್ಛೆಪಡುತ್ತೇನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅವರ ಸಂವಿಧಾನವನ್ನೇ ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದರಲ್ಲಿ ಇದ್ದಂಥ ಎಲ್ಲ ಅನುಚ್ಛೇದಗಳು ಎಲ್ಲ ಸವಿಸ್ತಾರವಾಗಿ ಸರಳವಾಗಿ ಎಲ್ಲರ ಮನಕ್ಕೆ ಮುಟ್ಟುವಂತೆ ಹೃದಯಕ್ಕೆ ತಟ್ಟುವಂತೆ ಇಷ್ಟು ಸವಿಸ್ತಾರವಾಗಿ ಸರಳವಾಗಿ ನಮಗೆ ಹೇಳಿದ್ದಾರೆ. ಅವರಿಗೆ ನನ್ನ ವಿಶೇಷ ಧನ್ಯವಾದಗಳನ್ನು. ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳೋದೆಂದರೆ ಅವರ ಆ ನುಡಿ ಮುತ್ತುಗಳನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈಗ ನಾನು ಹೇಳೋದೇನೆಂದರೆ ಏಪ್ರಿಲ್ 14 ಈ ಒಂದು ದಿನ ಭಾರತದ ಇತಿಹಾಸದಲ್ಲೇ ಒಂದು ಶ್ರೇಷ್ಠವಾದ ಮತ್ತು ಮಹತ್ವವಾದ ದಿನ. ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಹುಟ್ಟಿದ ದಿನ. ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಘಟಿಸಿದ ಮಹತ್ವದ ಕೆಲವು ಘಟನೆಗಳ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಪ್ರಥಮ ಬಾರಿಗೆ ಭಾರತದಿಂದ ಹೊರಗೆ ಅಂದರೆ ಹೊರ ದೇಶದಿಂದ ಅರ್ಥಶಾಸ್ತ್ರದಲ್ಲಿ ಪರಮ ಪೂಜ್ಯರು ಹೇಳಿದಂತೆ ಡಾಕ್ಟರೇಟ್ ಪದವಿ ಪಡೆದಂಥ ನಮ್ಮ ಭಾರತ ಪ್ರಥಮ ಪ್ರಜೆ ಅಂದರೆ ಯಾರು? ಅವರೇ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು. ಲಂಡನ್ನಿನ ಸಂಗ್ರಹದಲ್ಲಿ ಒಂದು ಕಾರ್ಲ್ ಮಾರ್ಕ್ಸ್ ಅವರ ಒಂದು ಮೂರ್ತಿ ಇದೆ. ಅದು ಒಂದು ಅವರು ಗಾಡ್ ಫಾದರ್ ಅವರು, ಲಂಡನ್ನಲ್ಲಿ ಗಾಡ್ ಫಾದರ್ ಅವರು. ಆ ಒಂದು ಮೂರ್ತಿಯ ಜೊತೆಗೆ ಸೇರಿಸಿ ಇಟ್ಟಲ್ಪಟ್ಟಂತ ಇನ್ನೊಂದು ಮೂರ್ತಿ ಅಂದರೆ ಅದು ನಮ್ಮ ಏಕೈಕ ಭಾರತದ ಹೆಮ್ಮೆಯ ಪುತ್ರ ಎಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಭಾರತದ ಈ ತ್ರಿವರ್ಣ ಧ್ವಜದಲ್ಲಿ ಮಧ್ಯದಲ್ಲಿ ಇದ್ದಂಥ ಅಶೋಕ ಚಕ್ರ, ನಮ್ಮ ಪೂಜ್ಯ ಗುರುಗಳು ಹೇಳಿದರು, ಆ ಅಶೋಕ ಚಕ್ರದ ರೂವಾರಿ ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ವಂತ ಗ್ರಂಥಾಲಯ ರಾಜಗೃಹ ಸುಮಾರು 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿದ್ದು ಇದು ಇಡೀ ವಿಶ್ವದ ಅತಿ ದೊಡ್ಡ ಗ್ರಂಥಾಲಯ ಅಂತ ಹೆಗ್ಗಳಿಕೆಗೆ